ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಚನ ನ್ಯಾಚುರಲ್ ಫಾರ್ಮ್, ಗುಳ್ಳೆಹಳ್ಳಿ, ಚನ್ನಗಿರಿ. ಸ್ನೇಹಿತರೆ, ಈ ತೋಟದಲ್ಲಿ ನೀವು ನೋಡ್ತಾ ಇದ್ದೀರಾ, ನುಗ್ಗೆ ಮತ್ತು ಅಡಿಕೆ ಸಂಯೋಜನೆಯನ್ನು ಮಾಡಿದ್ದೇವೆ. ಕೇವಲ 4 ವರ್ಷ ತುಂಬಿರುವಂತಹ ಅಡಿಕೆ ಇಲ್ಲಿ ನೋಡ್ಬೋದು. ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಹುಸಿಯನ್ನು ಹೊಡೆದಿದೆ. ಹುಸಿ ಅಂದರೆ ಅಡಿಕೆ ಆರಂಭವಾಗಿದೆ. ಭಾಳ ಜನ ಸ್ನೇಹಿತರು ನುಗ್ಗೆಯನ್ನು ನಮ್ಮ ಜೊತೆಗೆ ಹಾಕಿದಂತಹ ಜನರು ನುಗ್ಗೆ ಗಿಡಗಳನ್ನು ಕಡಿದು ಹಾಕಿದರು. ಕಾರಣ ಅವ್ರು ಕೇಳಿದಾಗ ಹೇಳ್ತಾಯಿದ್ರು, ಅಡಿಕೆ ನುಗ್ಗೆಯಿಂದ ಸೋಲಾಗುತ್ತೆ, ಅಂದರೆ ಚೆನ್ನಾಗಿ ಫಸಲು ಬರಲ್ಲ ಅಂತ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಸ್ನೇಹಿತರೆ. ನುಗ್ಗೆ ತುಂಬ ಭೂಮಿಗೆ ಪೋಷಕಾಂಶ ನೀಡೋದ್ರಲ್ಲಿ ತುಂಬ ಹೇಳಿದಂಥ ಹೆಸರು ಅಂತ ಹೇಳ್ಬೋದು. ಈ ನುಗ್ಗೆ ಹಾಕಿದ್ರಿಂದ ನನಗೇನು ಲಾಭ ಆಗಿದೆ ಅಂತ ನೀವು ನನಗೆ ಕೇಳಿದರೆ, ನುಗ್ಗೆ ಹಾಕಿದ್ರಿಂದ ಕೇವಲ 4 ವರ್ಷದ ತೋಟದಲ್ಲಿ ನಾನು ನೋಡಿ ಜಾಯಿಕಾಯಿ, ಯಾಲಕ್ಕಿ ಇವುಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲವಾಗಿದೆ. ಜಾಯಿಕಾಯಿ ಮತ್ತು ನಾನು ಯಾಲಕ್ಕಿಗಳನ್ನು ಇಲ್ಲಿ ಸಂಯೋಜನೆ ಮಾಡಿದ್ದೇನೆ. ಹಾಗೆ ಜೊತೆಗೆ ಕೊಕ್ಕೋ ಗಿಡಗಳನ್ನು ಕೂಡ ಇಲ್ಲಿ ನಾನು ಹಾಕಿರೋದು ನೋಡ್ಬೋದು. ಇದು ನ್ಯಾಚುರಲ್ ಫಾರ್ಮ್ ಆದ್ದರಿಂದ ಇಲ್ಲಿ ನಾವು ಬ್ರಷ್ ಕಟ್ರ್ ಮೂಲಕ ಕಳೆ ನಿಯಂತ್ರಣ ಮಾಡ್ತೀವಿ. ಯಾವುದೇ ಪೆಸ್ಟಿಸೈಡ್, ರೌಂಡಪ್ ಈ ರೀತಿ ಯಾವುದಾದಂತಹ ಯಾವುದೇ ಇವುಗಳನ್ನು ನಾವು ಬಳಕೆ ಮಾಡೋದಿಲ್ಲ. ಇಲ್ಲಿ ಬದಲಾಗಿ ಕೊಕ್ಕೋ ಮತ್ತು ಜಾಯಿಕಾಯಿ ಹಾಗೆ ಯಾಲಕ್ಕಿ ಇವುಗಳನ್ನು ನಾನು ಇಲ್ಲಿ ಸಂಯೋಜನೆ ಮಾಡಿದ್ದನ್ನು ನೀವು ನೋಡ್ಬೋದು. ಇದು ನೋಡಿ, ಕೇವಲ 6 ತಿಂಗಳ ಒಂದು ಯಾಲಕ್ಕಿ ಗಿಡಗಳಿದೆ. ಒಂದು 100ಕ್ಕೂ ಹೆಚ್ಚು ಯಾಲಕ್ಕಿ ಗಿಡಗಳಿದೆ. ಹಾಗೆ ಒಂದು 60 ಜಾಯಿಕಾಯಿ ಗಿಡಗಳನ್ನು ನಮ್ಮ ತೋಟದಲ್ಲಿ ಹಾಕಿದ್ದನ್ನು ನೀವು ನೋಡ್ಬೋದು. ಇದು ಚಿಕ್ಕ ತೋಟ, ಅಂದರೆ ಕೇವಲ 4 ವರ್ಷ ತುಂಬಿರುವಂಥ ತೋಟದಲ್ಲಿ ಹೆಚ್ಚು ಹಸಿರಾಗಿದೆ. ಹಾಗೆಯೇ ಅತ್ಯಂತ ಕಡಿಮೆ ನೀರನ್ನು, ವಾರಕ್ಕೊಮ್ಮೆ ಮಾತ್ರ ನೀರನ್ನು ಕೊಡ್ತೇವೆ. ಇದಕ್ಕೆ ಕಾರಣ ಅಂತಂದರೆ ಇಲ್ಲಿ ಇರುವಂಥ ಒಂದು ನೆರಳು. ಈ ನೆರಳು ಏನು ಮಾಡುತ್ತೆ, ಇದು ವರ್ಷ ಪೂರ್ತಿ ನುಗ್ಗೆ ಗಿಡ ಏನು ಮಾಡುತ್ತೆ, ಎಲೆಯನ್ನು ಕೆಳಗಡೆ ಉದುರಿಸುತ್ತೆ. ಜೊತೆಗೆ ಎಲೆಯನ್ನು ಉದುರಿಸೋದ್ರ ಜೊತೆಗೆ ಏನು ಮಾಡುತ್ತೆ, ಮಲ್ಚಿಂಗನ್ನಾಗಿ ಮಾಡಿರುತ್ತೆ. ನೋಡಿ, ನೆರಳನ್ನು ಕೂಡ ಇದು ಹಾಕುತ್ತೆ. ಈ ನೆರಳಲ್ಲಿ ನೀವು ನೆರಳಲ್ಲಿ ಬೆಳೆಯುವಂಥ ಗಿಡಗಳನ್ನು ನೀವು ಸಂಯೋಜನೆ ಕೂಡ ಮಾಡ್ಕೋಬೋದು. ಹಾಗೆಯೇ ಮತ್ತೊಂದು, ನಾನು ಇಲ್ಲಿ ಒಂದು ಸಣ್ಣ ನರ್ಸರಿ ಮಾಡ್ಕೊಂಡಿದ್ದೇನೆ. ಅಂದರೆ ರೈತರ ಆದವರು, ನಮ್ಮದು ಕೊಕ್ಕೋ ನರ್ಸರಿ ಕೂಡ ಇದೆ, ಅದು ಪ್ರತ್ಯೇಕವಾಗಿದೆ. ಆದರೆ ಇದ್ರ ಜೊತೆಗೆ ನಾನು ಸಣ್ಣ ನರ್ಸರಿ ಮಾಡಿದ್ದೇನೆ. ನರ್ಸರಿಗೆ ಬೇಕಾದಂತಹ ನೋಡಿ, ಯೂಶಲಿ ಏನಾಗುತ್ತೆ, ನರ್ಸರಿ ಅಂದಾಗ ದೊಡ್ಡ ಸೆಟಪ್ಪು, ತುಂಬ ಖರ್ಚು ಅಂತ ಹೇಳ್ತಾರೆ. ನೋಡಿ, ಅತ್ಯಂತ ಕಡಿಮೆ ಖರ್ಚಲ್ಲಿ ಅಡಿಕೆ ಸಾಲುಗಳ ಮಧ್ಯದಲ್ಲಿ ನಾನು ಈ ನುಗ್ಗೆ ಗಿಡಗಳನ್ನು ಬೆಳೆಸಿದ್ದೇನೆ. ಸುಮಾರು 2000ಕ್ಕೂ ನುಗ್ಗೆ ಗಿಡಗಳು ಇದೆ. ಜೊತೆಗೆ ಅಡಿಕೆ ಗಿಡಗಳನ್ನು ಕೂಡ ಇಲ್ಲಿ ಬೆಳೆಸಿದ್ದೇನೆ. ನೋಡಿ, ಅಡಿಕೆ ಗಿಡಗಳನ್ನು ಒಂದು 3 ತಿಂಗಳು ಅಡಿಕೆ ಗಿಡಗಳನ್ನು ಕೂಡ ಇಲ್ಲಿ ನೋಡ್ಬೋದು ನೀವು. ಹೌದ್ರಾ, 3 ತಿಂಗಳ ಸಸಿಗಳು ಕೂಡ ಇಲ್ಲಿ ಅಡಿಕೆ ಇದೆ. ಹಾಗೆ 1 ವರ್ಷದ ಸಸಿ ಕೂಡ ಇಲ್ಲಿದೆ. ಜೊತೆಗೆ ಜಾಯಿಕಾಯಿ ಗಿಡಗಳನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ ಹಲಸಿನ ಗಿಡಗಳನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆಲ್ಲ ನೆರವಿಗಾಗಿರೋದು ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆಲ್ಲ ನೆರವು ಬಂದಿರೋದು ನಮ್ಮ ನುಗ್ಗೆ ಸಸಿಗಳು. ರೈತನಾದವನಿಗೆ ಒಂದು ಪ್ರತ್ಯೇಕವಾಗಿ ವರ್ಷಕ್ಕೊಮ್ಮೆ ಆದಾಯ ಅಡಿಕೆಯಿಂದ ಬಂದಾದರೂ ಕೂಡ ತಿಂಗಳಿಗೊಮ್ಮೆ ಆದಾಯ, ವಾರಕ್ಕೊಮ್ಮೆ ಆದಾಯ ಬರ್ತಾ ಇರಬೇಕು. ನಿರಂತರವಾಗಿ ರೈತನಾದವನು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇರಬೇಕು, ಆದಾಯವನ್ನು ಸೃಷ್ಟಿ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಜಾಯಿಕಾಯಿ ಗಿಡಗಳನ್ನು ಕೂಡ ಸಾಕಿರೋದುಂಟು. ಈ ಜಾಯಿಕಾಯಿ ಗಿಡಗಳಿಗೆ ಒಂದು ವರ್ಷದಿಂದಲೂ ಕೂಡ ಹೆಚ್ಚಿನ ನೆರಳನ್ನು ನೀಡ್ತಾ ಇರೋದು ಇವೇ ನಮ್ಮ ನುಗ್ಗೆ ಸಸಿಗಳು. ಇಲ್ಲಿ ಪಪ್ಪಾಯನ್ನು ಕೂಡ ನೋಡ್ಬೋದು. ಆರಂಭದಲ್ಲಿ ನಾನು ನುಗ್ಗೆ ಮತ್ತು ಪಪ್ಪಾಯನ್ನು ಹಾಕಿದ್ದೆ. ನಂತರದಲ್ಲಿ 2 ವರ್ಷದ ತರುವಾಯ ಪಪ್ಪಾಯ ಹೊರಟೋಗಿ ಈಗ ಕೆಲವೇ ಗಿಡಗಳು ಮಾತ್ರ ಇಲ್ಲಿ ನೀವು ನೋಡ್ಬೋದು. ಹೀಗೆ ಏನಾಗ್ತಾ ಇದೆ ಅಂತಂದರೆ, ದೊಡ್ಡ ಪ್ರಮಾಣದಲ್ಲಿ ಹೌದು ನೀವು ಹೇಳ್ತೀರಾ ಹೇಗೆ ಇದು ಗೊಬ್ಬರ ಆಗುತ್ತೆ ಅಂತ. ನೋಡಿ, ಎಷ್ಟು ಪ್ರಮಾಣದಲ್ಲಿ ನಾವು ಈ ಗಿಡಗಳಿಗೆ ಯಾವುದೇ ಗೊಬ್ಬರವನ್ನು ಹಾಕಲ್ಲ. ಕಾರಣ ಅಂತಂದರೆ, ಗೊಬ್ಬರ ಹಾಕಿದರೆ ಉದ್ದಕ್ಕೆ ಕಡ್ಡಿ ಥರ ಬರುತ್ತೆ ಅಂದ್ಕೊಡೋದ್ರಿಂದ ನಾವು ಈ ನುಗ್ಗೆ ಸೊಪ್ಪು ವರ್ಷ ಪೂರ್ತಿ ಇಲ್ಲಿ ನುಗ್ಗೆ ಸೊಪ್ಪು ಬೀಳುತ್ತೆ, ಜೊತೆಗೆ ನುಗ್ಗೆ ಹೂ ಬೀಳುತ್ತೆ. ಇವುಗಳೇ ಮಲ್ಚಿಂಗ್ ಆಗಿ, ಗೊಬ್ಬರ ಆಗಿ ಇಲ್ಲಿ ತುಂಬ ಅನುಕೂಲ ನೀಡ್ತಾ ಇದೆ ಸ್ನೇಹಿತರೆ. ಯಾರಿಗಾದರೂ ನುಗ್ಗೆ ಸಸಿಗಳು ಬೇಕಾದರೆ ಅವರು ಸಂಪರ್ಕಿಸ್ಬೋದು. ನಾವು 10 ರೂಪಾಯಿಗೆ, ಕೇವಲ 10 ರೂಪಾಯಿಗೆ ಒಂದು ನುಗ್ಗೆ ಸಸಿಗಳನ್ನು ನೀಡ್ತಾ ಹೋಗ್ತೀವಿ. ಅಗತ್ಯ ಇದ್ದಲ್ಲಿ ಸಂಪರ್ಕಿಸಿದರೆ ನಾವು ನಿಮಗೆ ನುಗ್ಗೆ ಸಸಿಗಳನ್ನು ಮಾಡಿಕೊಡ್ತೀವಿ. ಇದು ಭಾಗ್ಯ ತಳಿಯ ನುಗ್ಗೆ ಸಸಿಗಳಿದೆ. ಈ ನುಗ್ಗೆ ಸಸಿಗಳನ್ನು ಕೂಡ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಹೀಗೆ ನುಗ್ಗೆ ಗಿಡ ನಮಗೆ ಹಲವಾರು ರೀತಿಯಲ್ಲಿ ಅನುಕೂಲ ಆಗ್ತಾಯಿದೆ. ಸೋಲು
ಆಗ್ತಾಯಿಲ್ಲ. ಹಾಗಾಗಿ ನೀವು ಕೂಡ ಮನಸ್ಸು ಮಾಡಿ ನಮ್ಮಿಂದ ಖರೀದಿ ಮಾಡಬೇಕಂತೇನಿಲ್ಲ, ಇರೋದೇ ಕೆಲವಿದೆ. ನಮ್ಮ ತೋಟದ ಮತ್ತೊಂದು ಬದಿಯಲ್ಲಿ ಏನಿದೆ ಆ ನುಗ್ಗೆ ಗಿಡಗಳನ್ನು ಹಾಕಬೇಕು ಅಂತ ಸಾಕಿದ್ದೇನೆ. ನೋಡಿ, ನಮ್ಮ ತೋಟದ ಒಂದು ಬದುವಿನಲ್ಲಿ ಏನಿದೆ ಜಾಗ ಖಾಲಿ ಇದೆ, ಅಲ್ಲಿ ನುಗ್ಗೆಗಳನ್ನು ಹಾಕೋದ್ರ ಮೂಲಕ ನಾನು ನುಗ್ಗೆ ಗಿಡಗಳನ್ನು ಬೆಳೆಸಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಳುಮೆಣಸು ನೋಡ್ಬೋದು, ನಮ್ಮಲ್ಲಿ ಕಾಳುಮೆಣಸು ಕೂಡ ನಾವು ಮಾಡ್ತಾಯಿದ್ದೀವಿ. ಈಗ ಕಾಳುಮೆಣಸು ಕೂಡ ಚೆನ್ನಾಗಿದೆ, ಬಾಳೆ ಇದೆ, ಹಾಗೆ ಕಾಫಿ ಕೂಡ ಇದೆ. ಎಷ್ಟು ಗಿಡಗಳ ಸಂಯೋಜನೆ ಮಾಡೋಕ್ಕಾಗುತ್ತೆ ಅಷ್ಟು ಗಿಡಗಳನ್ನು ನಮ್ಮ ತೋಟದಲ್ಲಿ ನಾನು ಸಂಯೋಜನೆ ಮಾಡಿದ್ದೇನೆ. ಈ ಈ ಈ ವಿಚಾರದಲ್ಲಿ ತುಂಬ ಕಡಿಮೆ ನೀರು ಇರೋದರಿಂದ ನೀರನ್ನು ಸಂರಕ್ಷಣೆ ಮಾಡುವಲ್ಲಿ ಹಾಗೆ ನೀರನ್ನು ತೇವವನ್ನು ಕಾಪಾಡಿಕೊಳ್ಳಲ್ಲಿ ನಮ್ಮ ನುಗ್ಗೆ ಗಿಡಗಳು ತುಂಬ ಅನುಕೂಲವಾಗುತ್ತೆ. ಅಡಿಕೆಗೂ ನುಗ್ಗಿಗೂ ಏನು ಸಂಬಂಧ ಅನ್ನುವಂತಹ ಒಂದು ವಿಚಾರ ಇದ್ದೇ ಅಂದರೆ ಈ ನುಗ್ಗೆ ಏನು ಮಾಡುತ್ತೆ, ತಂಪನ್ನು ಕಾಪಾಡಿಕೊಳ್ಳುತ್ತೆ. ಕಷ್ಟದ ಸಮಯದಲ್ಲಿ ಈ ಅಡಿಕೆ ಗಿಡಗಳಿಗೆ ಇವೇನು ಮಾಡುತ್ತೆ, ನೆರವನ್ನು ನೀಡುತ್ತೆ. ಹಾಗಾಗಿ ನಿಮಗೆ ಹತ್ತಿರ ಯಾರಾದರೂ ನುಗ್ಗೆ ಗಿಡಗಳು ಸಿಗ್ತಾಯಿದ್ರೆ ತೋಟದಲ್ಲಿ ಅಡಿಕೆ ಸಾಲುಗಳ ಮಧ್ಯ ನೀವೇನು ಮಾಡೋ ರೋಟೋವೇಟ್ರ್ ಓಡಿಸ್ಕೊಳ್ತಾ ಇದ್ದರೆ ಅಡಿಕೆ ಸಾಲುಗಳ ಮಧ್ಯ ನೀವು ನುಗ್ಗಿಯನ್ನು ಹಾಕ್ಕೊಂಡ್ರೆ ಈ ನುಗ್ಗೆಗಳು ನಿಮ್ಮ ನರ್ಸರಿಯನ್ನು ಮಾಡಿಕೊಂಡ್ರೆ ಅಥವಾ ತೋಟಕ್ಕೆ ಕಡಿಮೆ ನೀರಿದ್ದರೆ ನಿಮಗೆ ಖಂಡಿತವಾಗಿ ಈ ನುಗ್ಗೆ ಗಿಡಗಳು ಅನುಕೂಲ ಆಗುತ್ತೆ. ನೀವು ಅಂದ್ಕೊಂಡಿದ್ದೀರಾ ಏನಪ್ಪ ನುಗ್ಗೆಯ ಮಹಿಮೆ ಇಷ್ಟು ಅಂತ. ನುಗ್ಗೆ ನಿಮಗೆ ಕಾಯಿನೂ ಕೂಡ ಕೊಡುತ್ತೆ, ಇದು ಸೊಪ್ಪನ್ನು ಕೂಡ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ, ಆದರೆ ಮಾರೋರಿಲ್ಲ. ಜನಗಳು ಇವುಗಳನ್ನು ಬಯಸ್ತಾ ಇದ್ದಾರೆ, ಆದರೆ ಇವುಗಳನ್ನು ಯಾರೂ ಕೂಡ ಇದನ್ನು ಸೂಪರ್ ಫುಡ್ ಅಂತಲೇ ಕರ್ಕೊಳ್ತಾ ಇದೆ. ನುಗ್ಗೆ ತುಂಬ ಅನುಕೂಲ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ, ನುಗ್ಗೆ ಗಿಡಗಳನ್ನು ನಿಮ್ಮ ಅಡಿಕೆಯಲ್ಲಿ ಬೆಳೆಸಿ. ಇದರಿಂದ ಏನಾಗುತ್ತೆ, ಬೆಳೆದ್ರೆ ನಿಮಗೆ ಒಂದು ಸಣ್ಣ ಆದಾಯನೂ ಸೃಷ್ಟಿಯಾಗುತ್ತೆ. ನಿಮ್ಮ ಮನೆಗೆ ಬೇಕಾದಂಥ ಸೂಪರ್ ಫುಡ್ ಕೂಡ ನಿಮ್ಮಲ್ಲೇ ಸೃಷ್ಟಿಯಾಗುತ್ತೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ಸಂಕ್ಷಿಪ್ತ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಕಾಮೆಂಟ್ಗಳು ಅಗತ್ಯವಿದ್ದಲ್ಲಿ ನಿಮಗೆ ಕಾಮೆಂಟ್ಗಳನ್ನು ಮಾಡಬೇಕು ಅನಿಸಿದರೆ ನಿಮ್ಮ ವಿಚಾರಧಾರೆಯನ್ನು ನೀವು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.